ಸ್ನೇಹಿತರೆ, ನಮ್ಮ ಬೇಕ್ ಪಾಯಿಂಟ್ ಮಿಲ್ಕ್ ರಸ್ಕ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಸಕ್ಕರೆ, ಮಿಲ್ಕ್ ಪೌಡ್ರು, ನೀರು, ನಂದಿನಿ ಹಾಲು. ಕಳೆದ 25 ವರ್ಷದಿಂದ ನಾವು ನಂದಿನಿ ಹಾಲನ್ನೇ ಬಳಸ್ತೀವಿ. ಕಾರಣವಾದರೂ ಅಷ್ಟೇ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ರೈತರಿಂದ ಸಂಗ್ರಹ ಮಾಡಿದಂಥ ಹಾಲನ್ನ ಪ್ಯಾಕಿಂಗ್ ಮಾಡಿ ನಮ್ಮ ರಾಜ್ಯಕ್ಕಲ್ಲದೆ, ನಮ್ಮ ದೇಶಕ್ಕಲ್ಲದೆ ವಿದೇಶಕ್ಕೂ ಕೂಡ ರಫ್ತು ಮಾಡ್ತಾರೆ. ಅದು ನಮ್ಮ ರೈತರ ಜೀವನಾಡಿ. ಇನ್ನು ಮೈದಾ, ಈಸ್ಟು ಇವೆಲ್ಲ ಮಿಶ್ರಣವನ್ನು ಒಂದು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಆಯಿಲ್ ಹಾಕ್ತೀವಿ. ಅದಾದಮೇಲೆ ವನಸ್ಪತಿ ಮಾಸ್ಟರ್ಲೈನ್ ಕಂಪ್ನಿ ಡಾಲ್ಡಾ ಹಾಕ್ತೀವಿ. ಸ್ನೇಹಿತರೆ, ಈ ರಸ್ಕನ್ನ ಕಳೆದ 3 ವರ್ಷದಿಂದ ನಿರಂತರವಾಗಿ ನಾನೇ ಹಾಕ್ತಾಯಿದ್ದೀನಿ. ಕಾರಣವಾದರೂ ಇಷ್ಟೇ, ನನ್ನ ಒಬ್ಬ ಚೆಫ್ ಬಿಡ್ತಾನೆ. ಚೆಫ್ ಬಿಟ್ಟರೆ ಅವನ ಜೊತೆಗೆ 4 ಜನ ಕೂಡ ಮಾತಾಡ್ಕೊಂಡು ಬಿಡ್ತಾರೆ. ಅಂದಿನಿಂದ ಇಂದಿನವರೆಗೂ ಈ ರಸ ಮಿಕ್ಸಿಂಗ್ ಖುದ್ದು ನಾನೇ ನಿಂತು ಹಾಕ್ತೀನಿ. ಯಾವುದೇ ಕ್ಷೇತ್ರ ಆಗಲಿ ಪರಿಪೂರ್ಣವಾದ ಮಾಹಿತಿನ ನಾವು ತಿಳ್ಕೊಂಡಾಗ ಅಷ್ಟೇ ನಮಗೆ ಸೋಲಾಗಲ್ಲ. ಇಲ್ಲಾಂದರೆ ಈ ಥರ ಸಾವಿರಾರು ಸವಾಲುಗಳು ಬಂದು ನಮ್ಮನ್ನು ಸೋಲಿಸ್ಬಿಡ್ತವೆ. ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಕಟ್ ಮಾಡಿ ತಟ್ಟೆಗಳಿಗೆ ಜೋಡಿಸ್ಕೊತೀವಿ. ತಟ್ಟೆಗಳು ಜೋಡಿಸ್ಕೊಂಡು ಅದನ್ನು ಓವನ್ನು ಒಂದು ಟೆಂಪರೇಚರ್ ಬಂದಮೇಲೆ ಓವನೊಳಗೆ ಬಿಡ್ತೇವೆ. ಓವನೊಳಗೆ ಒಂದು 55 ನಿಮಿಷ ಬೆಂದಾದಮೇಲೆ ಅದನ್ನು ವಾಪಸ್ ತೆಗಿತೇವೆ. ಮಾರನೇ ದಿನ ನಮಗೆ ಎಷ್ಟು ಗಾತ್ರದ ಸ್ಲೈಸಸ್ ಬೇಕೋ ಆ ಸ್ಲೈಸಸ್ ರೂಪದಲ್ಲಿ ಕಟ್ ಮಾಡಿ ತದನಂತರ ಮತ್ತೆ ಓವನಿಗೆ ಬಿಡ್ತೇವೆ. ಅದು ಗೋಲ್ಡನ್ ಬ್ರೌನ್ ಬರೋವರೆಗೆ ಬೇಕ್ ಮಾಡ್ಕೊತೇವೆ. ಬೇಕ್ ಮಾಡಿಕೊಂಡು ನಮ್ಮ ಬೇಕ್ ಪಾಯಿಂಟ್ ರಸಕನ್ನ ಜನಕ್ಕೆ ಕೊಡ್ತಾಯಿದ್ದೀವಿ. ಆಮೇಲೆ ಬೆಂಗಳೂರು, ಮೈಸೂರು ಜಿಲ್ಲೆಯ ಹಲವಾರು ಭಾಗಗಳಿಂದ ಬಂದು ನಮ್ಮ ಬೇಕ್ ಪಾಯಿಂಟ್ ರಸಕ್ಕೆ ತೊಗೊಂಡೋದಾಗ ನನಗೆ ತುಂಬ ತೃಪ್ತಿ ಆಗುತ್ತೆ. ನಾನೇ ನಿಂತು ಕೆಲಸ ಮಾಡ್ತಾಯಿದ್ದೀನಿ, ಸಂತೋಷ ಕೂಡ ಇದೆ. ಧನ್ಯವಾದ.